ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತ್ ಸ್ವಾಮಿ. ಇದು ಮೈಸೂರು JP ನಗರ. ತಾವು ನೋಡ್ತಾ ಇರುವಂತಹ ಮನೆ 40-60 2,400 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ ಇರುತ್ತೆ. ಬಟ್ ಇದು ಅಬೌಟ್ 2,560 ಸ್ಕ್ವೇರ್ ಫೀಟ್, ಅಂದರೆ ಸ್ವಲ್ಪ 40-60ಗಿಂತ ಸ್ವಲ್ಪ ದೊಡ್ಡದಾಗಿರುವಂತಹ ನಿವೇಶನದಲ್ಲಿ ಕಟ್ಟಿರುವಂತಹ ಮನೆ ಆಗಿರುತ್ತೆ. ಪ್ರಾಪರ್ಟಿ ಈಸ್ ಅಬೌಟ್ 15 years ಓಲ್ಡ್. ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿರುವಂತಹ ಮನೆ. ನಾರ್ತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಕಟ್ಟಿರುವಂತಹ 3 bedroom ಹೌಸ್ ಇದು. ಗ್ರೌಂಡ್ ಫ್ಲೋರ್ಲಿ 2 ರೂಮ್ ಇದೆ. ಫಸ್ಟ್ ಫ್ಲೋರಲ್ಲಿ ಸ್ಪೇಷಿಯಸ್ ಆಗಿರುವಂತಹ ಒಂದು ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಇರುವಂತಹ ಮನೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯವರು ಅಲಾಟ್ ಮಾಡಿರುವಂಥ ಸೈಟ್, ಅಂದರೆ ಗೌರ್ಮೆಂಟಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಮನೆ ಆಗಿರುತ್ತೆ. ನೀರಿನ ವಿಚಾರಕ್ಕೆ ಬಂದಾಗ ನಾನು ಯೂಶಲಿ ಎಲ್ಲ ವಿಡಿಯೋಗಳಲ್ಲಿ ಹೇಳುವಂತಹ ಒಂದು ಪ್ರಮುಖವಾದ ವಿಚಾರ ಕನೆಕ್ಟಿವಿಟಿ, ಆಕ್ಸೆಸಿಬಿಲಿಟಿ ಮತ್ತು ನೀರಿನ ವಿಚಾರ. ಮೈಸೂರು ಮಧ್ಯಭಾಗದಿಂದ ಐ ಆಮ್ ಕನ್ಸಿಡರಿಂಗ್ ಪ್ಯಾಲೇಸ್ ಆಫ್ ದ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀನಿ, ಅಥವಾ ರೈಲ್ವೆ ಸ್ಟೇಷನ್ ಅಥವಾ ಬಸ್ ಸ್ಟ್ಯಾಂಡಿಂದ ಅಬೌಟ್ 4 ಕಿಲೋಮೀಟ್ರಲ್ಲಿ ಇರುವಂತಹ ಮೈಸೂರಿನ ಬಹಳ ಹಳೆಯ ಲೇಔಟಲ್ಲಿ ಇದು ಒಂದು JP ನಗರ. ನೆಕ್ಸ್ಟ್, ಸ್ಕೂಲ್ಗಳು, ಕಾಲೇಜು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟ್ರು ಇವೆಲ್ಲವೂ ಇರುವಂತಹ ಅಬೌಟ್ 40 yearsಗೂ ಹೆಚ್ಚಿನ ಹಳೆಯ ಲೇಔಟ್ ಆಗಿರುತ್ತೆ. ಮೋರ್ ದೆನ್ 40 years ಓಲ್ಡ್ ಲೇಔಟ್ ಇದು, ಹೊಸ ಲೇಔಟ್ ಅಲ್ಲ. ನೀರಿನ ವಿಚಾರ ನಿರಂತರವಾಗಿ ಗೌರ್ಮೆಂಟಿಂದ, ಅಂದರೆ ಸರ್ಕಾರದಿಂದ ನೀರು ಸರಬರಾಜು ಆಗುವಂತಹ ವ್ಯವಸ್ಥೆ ಇರುವಂತಹ ಏರಿಯಾ JP ನಗರ. ಮತ್ತು ಬಹಳಷ್ಟು ಜನಕ್ಕೆ ಒಂದೊಂದು ವಿಚಾರ ಕೇಳುವಂಥ ವಿಚಾರ, ಸೇಫ್ಟಿ ಮತ್ತು ಸುತ್ತಮುತ್ತದಲ್ಲಿ ಮನೆಗಳು ಇದೆಯಾ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಅಕಸ್ಮಾತ್ ಮೈಸೂರವ್ರು ಆಗಿಲ್ಲದೆ ಈ ವಿಡಿಯೋ ನೋಡ್ತಾ ಇದ್ದರೆ ನೋಡಿ, ಬಹಳಷ್ಟು ಮೈಸೂರಿನ ಟಾಪ್ ಒಂದು 5 to 10 ಏರಿಯಾಸ್ ಅಂತ ಯಾವ್ದಾರ ತೊಗೋತೀವಿ, ನಾವು ಲಿಸ್ಟ್ ಬರೀತೀನಿ ಅಂತಂದರೆ ಅದರಲ್ಲಿ JP ನಗರ ಸಹ ಇರುತ್ತೆ. ಅಂದರೆ ಮೈಸೂರಿನ ಟಾಪ್ ಏರಿಯಾದಲ್ಲಿ JP ನಗರ ಸಹ ಒಂದು. ಸೊ ಸೇಫ್ಟಿ ವೈಸ್ ಇರ್ಬೋದು, ಮತ್ತು ದಿನನಿತ್ಯಕ್ಕೆ ಬೇಕಾಗುವಂತಹ ಎಲ್ಲ ವಸ್ತುಗಳು ಬಹಳ ಈಸಿಯಾಗಿ ಸಿಗುವಂತಹ ಏರಿಯಾ. ಒಳ್ಳೊಳ್ಳೆ ಹಾಸ್ಪಿಟಲ್ಗಳಿದೆ, ಸ್ಕೂಲ್ಗಳು, ಕಾಲೇಜು, ರಿಕ್ರಿಯೇಷನ್ ಸೆಂಟ್ರು, ಜಿಮ್ಗಳು, ಸ್ವಿಮ್ಮಿಂಗ್ ಪೂಲು, ಎಲ್ಲ ತರಹದ ಒಂದು ಸ್ಕೂಲ್ ಟ್ಯೂಷನ್ಗಳು. ಭಾಳಷ್ಟು ಜನ ಕೇಳ್ತಾರೆ, ಸುಪ್ರೀತ್ ನೀವು ಮನೆ ತೋರಿಸ್ತೀರಾ, ಆಕ್ಸೆಸಿಬಿಲಿಟಿ ವಿಚಾರ ಹೇಳ್ತೀರಾ, ಲೊಕೇಶನ್ ಹೇಳ್ತೀರಾ, ಲೊಕ್ಯಾಲಿಟಿ ಹೇಗಿದೆ ಅಂತೆಲ್ಲ ತೋರಿಸ್ತೀರಾ. ಓಕೆ, ಕರೆಕ್ಟು. ಬಟ್ರೆ ಇವತ್ತಿನ ದಿವಸದಲ್ಲಿ ಟ್ಯೂಷನ್ಗಳು, ಅಂದರೆ PUC ಹೋಗೋರಿರ್ಬೋದು, ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ಬರೆಯೋರು ಇರ್ಬೋದು, ಭಾಳಷ್ಟು ಜನ ಅದನ್ನು ಸಹ ಕೇಳ್ತೀರಾ. ಹೌದು, ಮೈಸೂರಿನ JP ನಗರದಲ್ಲಿ ಟಾಪ್ ಎಲ್ಲ ಟ್ಯೂಷನ್ಗಳು ಇರುವಂತಹ ಏರಿಯಾ ಆಗಿರುತ್ತೆ. ಇನ್ನು ಲಾಸ್ಟ್ ಟೈಮ್ ಯಾವುದೋ ಒಂದು ವೀಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೇಳಿರುವಂಥ ಕ್ವಶನ್ ಆಯಿತು, ಅದಕ್ಕೋಸ್ಕರ ಇದನ್ನು ನಾನು ಆನ್ಸರ್ ಮಾಡ್ತಾಯಿದ್ದೀನಿ. ಈ ಮನೆ ಸೇಲ್ಗಿದೆ. ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದಾಗ ಸ್ವಂತಕ್ಕೆ, ಅಂದರೆ ಫಾರ್ ದರ್ ಓನ್ ಯೂಸ್ ತಾವೇ ಕಟ್ಕೊಂಡಿರುವಂಥ ಮನೆ ಆಗಿರುತ್ತೆ. ಬಟ್ ಆದರೆ ಸಿವಿಲ್ಗೆ ಸಂಬಂಧಪಟ್ಟಂತೆ ಇಟ್ ಇಸ್ ಅ ರೆಡಿ ಟು ಮೂವ್ ಇನ್ ಹೌಸ್. ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್. ಏನು ವಾರ್ಡ್ರೋಬ್ಗಳಿರ್ಬೋದು, ಮಾಡ್ಯುಲರ್ ಕಿಚನ್ ಇರ್ಬೋದು, ಎಲ್ಲವೂ ಭಾಳ ಚೆನ್ನಾಗಿ ಇಂಟ್ಯಾಕ್ಟಾಗಿ ನೀಟಾಗಿದೆ. ಅಂದರೆ ಇಟ್ ಇಸ್ ರೆಡಿ, ಯು ಕ್ಯಾನ್ ಇಮಿಡಿಯೇಟ್ಲಿ ಬಂದು ವಾಸಕ್ಕೆ ಯೋಗ್ಯವಾಗಿರುವಂತಹ ಮನೆ ಆಗಿರುತ್ತೆ. ಸಿವಿಲ್ಗೆ ಸಂಬಂಧಪಟ್ಟಂತೆ ತಾವು ಯಾವುದೇ ಥರ ಒಡೆದೋಗಿದೆ, ಕಿತ್ತೋಗಿದೆ, ಮುರಿದೋಗಿದೆ ಅಂತ ಯಾವುದೇ ತರಹದ ತೊಂದರೆಗಳು ಇಲ್ಲದೇ ಇರುವಂತಹ ಮನೆ ಆಗಿರುತ್ತೆ. ಇದರ ಬೆಲೆ ಡಿಸ್ಕ್ರಿಪ್ಷನಲ್ಲಿ ನಾನು ಇದರ ಸೆಲ್ಲಿಂಗ್ ರೇಟ್ನ ನಾನು ಕೊಟ್ಟಿರ್ತೀನಿ. ಆಸಕ್ತರು ಕ್ಯಾನ್ ಡು ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು.